ಎಲ್ಲರಿಗೂ ನಮಸ್ಕಾರ. UPSC ಟೈಮ್ ಟೇಬಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ. 25 ಮೇ 2025 UPSC ಪ್ರಿಲಿಮ್ಸ್ ನಡೆಯುತ್ತೆ ಮುಂದಿನ ವರ್ಷ. ಸೊ ನಾವು ಇವತ್ತಿನ ಡೇಟ್ ಬಂದ್ಬಿಟ್ಟು 16th ಇದೆ. ಸೊ ಇವತ್ತಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಸಮೇತ ಒಂದು 8 ಮಂತ್ಸ್ ಆದ್ರೂ ನಮಗೆ ಟೈಮ್ ಸಿಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ಕೊಡ್ತಿರೋಂಥದ್ದು 50 ಡೇಸ್ ಚಾಲೆಂಜ್ ಅಂತ. ನೀವು ಇದರಲ್ಲಿ ನಾನು ಏನೋ ಜಾಸ್ತಿ ಮಾಡಿ ಅಂತ ಕೇಳಲ್ಲ, ನಾನು ಏನೇನು ಮಾಡ್ಕೊಂಡು ಹೋಗ್ತೀನಿ ಜಸ್ಟ್ ಅದನ್ನು ನೀವು ಒಂದು 50 ಡೇಸ್ ನೀಟಾಗಿ ಕೇಳ್ಕೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತೆ. ಸೊ ಜಿಯೋಗ್ರಫಿಗೆ ನಾನು 7 ಡೇಸ್ ಕೊಟ್ಟಿದ್ದೀನಿ, ಎನ್ವಿರಾನ್ಮೆಂಟಿಗೆ ಒಂದು 10 ಡೇಸ್ ಕೊಟ್ಟಿದ್ದೀನಿ. ಈ ಥರ ಎಲ್ಲ ನಾನು ಏನೇನು ಕೊಟ್ಟಿದ್ದೀನಲ್ವಾ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 7 ಡೇಸ್, ಎಕನಾಮಿಗೆ 5 ಡೇಸ್, ಹಿಸ್ಟ್ರಿಗೆ 8 ಡೇಸ್, ಮೆಂಟಲ್ ಎಬಿಲಿಟಿಗೆ 10 ಡೇಸ್. ಸೊ ನಾನೇನು ಈ ಥರ ಕೊಟ್ಟಿದ್ದೀನಲ್ವಾ, ಸೊ ಇದರಲ್ಲಿ 50 ಡೇಸ್ ಕಂಪ್ಲೀಟ್ ಆಗುತ್ತೆ, ಅಂದರೆ 47 ಡೇಸ್ ಏನೋ ಆಗುತ್ತೆ. ಒಂದು 3 ಡೇಸ್ ಎಕ್ಸ್ಟ್ರಾನೇ ಇಟ್ಕೊಳ್ಳೋಣ. ಸೊ ಈ 50 ಡೇಸ್ ಚಾಲೆಂಜಲ್ಲಿ ನಾನು ಯಾವ ರೀತಿ ಓದಿದೆ ಅನ್ನೋದನ್ನು ನಾನು ಹೇಳ್ತಿದ್ದೇನೆ. ಏನು ಅಂತ ಅಂದರೆ, ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ UPSC ಯಾಕೆಂದರೆ ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಅದು ಕೂಡ ಕಂಪ್ಯೂಟರ್ ಸೈನ್ಸ್. ಸೊ ಬರೀ ಪ್ರೋಗ್ರಾಮಿಂಗ್ ಮಾತ್ರ ನನಗೆ ಗೊತ್ತಿತ್ತು. ಈ ಇಂಡಿಯನ್ ಪೊಲಿಟಿ ಆಗಿರ್ಬೋದು, ಎಕನಾಮಿ, ಹಿಸ್ಟ್ರಿ ಇವೆಲ್ಲ ಹೊಸ ಸಬ್ಜೆಕ್ಟ್. ಏನೇ ಬೇಸಿಕ್ಸ್ ನಾವು ಸ್ಕೂಲಲ್ಲಿ ಓದಿದ್ರು ಕೂಡ PUಗೆ ಬಂದಾಗ ನಾನು CS ತೊಗೊಂಡೆ, ಇಂಜಿನಿಯರಿಂಗು ಕಂಪ್ಲೀಟ್ CS. ಹಂಗೆ ನೋಡಿದ್ರೆ 6 ಇಯರ್ಸ್ ಗ್ಯಾಪ್ ಆಯಿತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ 1 ತಿಂಗಳು ಮಾಡಿದೆ. ನನಗೆ ಬರೀ ಅನಾಲಿಸಿಸ್ಗೆ ಅಷ್ಟು ಬೇಕಾಯಿತು. ಸೊ ನಾನು 2 ಮಂತ್ಸ್ ಕಂಪ್ಲೀಟಾಗಿ ತೊಗೊಂಡು ಏನೇನಿದೆ ಅದು ಇದು ಅಂತೆಲ್ಲ ನೀಟಾಗಿ ನೋಡಿಕೊಂಡೆ. ಆ್ಯಂಡ್ ನನಗೆ ಆಗುತ್ತಾ ಅಂತ ನಾನೇ ಪ್ರಶ್ನೆ ಮಾಡಿಕೊಂಡೆ. ಸೊ ಅವಾಗ ಆಯಿತು, ನನಗೆ ಈಸಿ ಅನಿಸ್ತು. ನಾನು ಪ್ರಿಲಿಮ್ಸ್ ಬರಿಬೇಕಾದ್ರೆ ನಂಗೆ 6 ಮಂತ್ಸ್ ಆಫ್ ಕೋಚಿಂಗ್ ಅಷ್ಟೇ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಓದಿರ್ತೀವಿ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ ಈ 50 ಡೇಸ್ ಚಾಲೆಂಜಲ್ಲಿ. ಸೊ ನಮಗೆ ಯಾರಾದರೂ ಏನಾದ್ರು ಹೇಳ್ಕೊಟ್ಟಾಗ ಇನ್ನೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಬರೀ ಒಂದು ರೆಫರೆನ್ಸಿಗೋಸ್ಕರ ನಾನು ಮಾಡ್ತಿರೋದು. ಈ 50 ಡೇಸ್ ಚಾಲೆಂಜ್ ಜೊತೆಗೆ ನೀವು ಪ್ರತಿದಿನ ನೀವೇ ಓದೋದನ್ನು ಕಲ್ತ್ಕೋಬೇಕು. ಆ್ಯಂಡ್ ವಿತಿನ್ 50 ಡೇಸ್ ಸಿಲೆಬಸ್ ಮುಗಿಸ್ಬೋದಾ ಅಂದರೆ ಚಾನ್ಸೇ ಇಲ್ಲ. ಸಿಲೆಬಸ್ನ ನೀವು ನೀಟಾಗಿ ಮುಗಿಸ್ತೀನಿ ಅಂದರೆ 2 ಇಯರ್ಸ್ ಆದರೂ ಬೇಕಾಗುತ್ತೆ. ನಾನು ಹೇಗೆ 10 ಮಂತ್ಸಲ್ಲಿ ಮುಗಿಸ್ದೆ ಅಂತಂದರೆ, ಕೋಚಿಂಗ್ ಹೋಗ್ತಿದ್ದೆ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ನಾನು ನೋಡ್ತಿದ್ದೆ, ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಓದ್ತಾ ಇದ್ದೆ. ಅದಕ್ಕೋಸ್ಕರ 10 ಮಂತ್ಸಲ್ಲಿ ನಾನು ಕವರ್ ಮಾಡ್ಕೊಳ್ಳೋಕ್ಕಾಯಿತು. ಅಂದರೂ ಎಲ್ಲದನ್ನೂ ಕವರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಂದ್ರೂ ನಾನು ಓದೋಕ್ಕೂ ಕೂಡ ನಾನು ಹೇಗೆ ಓದಬೇಕು ಅನ್ನೋದನ್ನೆಲ್ಲ ನಾನು ಆಮೇಲಿಂದ ಹೇಳ್ಕೊಡ್ತೀನಂತೆ. ಈಗ ಸದ್ಯಕ್ಕೆ ಇದನ್ನು ಫಾಲೋ ಮಾಡಿ, ಅಟ್ಲೀಸ್ಟ್ ನಿಮಗೆ ಏನಿದೆ ಅನ್ನೋದಾದ್ರೂ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಫಸ್ಟಿಂದ ಓದ್ಕೊಬಂದಿರೋರು ಅದೇ ಕನ್ಸಿಸ್ಟೆನ್ಸಿಲಿ ಓದ್ಕೊಂಡೋಗಿ, ಯಾವ ಥರ ಅದು ಇದು ಯಾವ ಪ್ಲ್ಯಾನು ಬೇಡ. ಬೇಕಿದ್ರೆ ನಾನೀಗ ಹಾಕ್ಕೊಟ್ಟಿರೋ ಅಂತಹ ಟೈಮ್ ಟೇಬಲ್ನ ರಿವಿಷನ್ಗೆ ಅಂತ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿಂದ ಈ ಟೈಮ್ ಟೇಬಲ್ನ ನಾನು ಫಾಲೋ ಮಾಡ್ತಿದ್ದೀನಿ ವಿತ್ 75 ಡೇಸ್ ಹಾರ್ಡ್ ಚಾಲೆಂಜ್. ಇದೇ ರೀತಿ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಾವು ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.